ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಹಳ್ಳಿ ಶೈಲಿಯ ಬಸ್ಸಾರು ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡೋಕ್ಕೆ ಬೇಕಾಗಿರೋದು ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಒಂದು ಕುಕ್ಕರ್ಗೆ ಹಸುಂಡೆಕಾಳು, ಹೆಸರುಕಾಳು, ಹುಳ್ಳಿಕಾಳು, ತೊಗರಿಬೇಳೆ, ಉಪ್ಪು, ನೀರು ಹಾಕ್ಕೊಂಡು ಸೊಪ್ಪನ್ನು ಹಾಕ್ಕೊಂಡು ಒಂದು ವಿಶಿಲಾಗುವಷ್ಟು ಕೂಗಿಸ್ಕೋಬೇಕು. ತೆಂಗಿನಕಾಯಿ ತುರಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಖಾರದ ಪುಡಿ, ಮಸಾಲೆ ಪುಡಿ, ನೀರು ಹಾಕ್ಕೊಂಡು ರುಬ್ಕೋಬೇಕು. ಬೇಯಿಸ್ಕೊಂಡಿರೋ ಸೊಪ್ಪನ್ನ ಸೋರಿಸ್ಕೊಂಡು ಒಂದು ಸೌಟಾಗುವಷ್ಟು ಕಾಳನ್ನ ರುಬ್ಬಿರೋಂಥ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮತ್ತೆ ರುಬ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸಾಸಿವೆ, ಎಣ್ಣೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ರುಬ್ಬಿದಂತಹ ಮಿಶ್ರಣನ ಅದರೊಳಗೆ ಸೇರಿಸ್ಕೋಬೇಕು. ಜೊತೆಗೆ ಸೋಸ್ಕೊಂಡಿರೋಂಥ ನೀರನ್ನ ಅದರೊಳಗೆ ಸೇರಿಸ್ಕೋಬೇಕು. ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಪಾತ್ರೆಗೆ ಸಾಸಿವೆ, ಎಣ್ಣೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಸೋಸ್ಕೊಂಡಿದ್ದಂಥ ಕಾಳು ಸೊಪ್ಪನ್ನ ಅದರೊಳಗೆ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು. ಹಳ್ಳಿ ಸ್ಟೈಲ್ ಬಸ್ಸಾರು ಜೊತೆಗೆ ಮುದ್ದೆ ರೆಡಿ ಆಯಿತು. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.